ಮೇಲೆ ಬಿದ್ದು ಬಂದ್ರೆ ಬ್ಯಾಕ್ ಬೋನ್ ಫುಲ್ ಪೇನ್ ಆಗ್ತದೆ. ಹಿಂಗೆ ಮಾಡಿ ಹಿಂಗೆ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे. ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇದು 2 ದಿವಸದಿಂದ ಲಾಗ್ ಆಗಿರುತ್ತೆ ನೋಡ್ರಿ. ಸ್ವಲ್ಪ ಸಣ್ಣದನೇ ಐತಿ ಲಾಗ್, ಜಾಸ್ತಿ ಲಾಗ್ ಮಾಡೋಕ್ಕಾಗಿಲ್ಲ ರೀ. ಒಂದು ಪ್ರಾಬ್ಲಮ್ ಮಾಡ್ಕೊಂಡ್ಬಿಟ್ಟಿದ್ದೆ, ಹಂಗಾಗಿ ಅಂದರೆ ಪರವಾಗಿಲ್ಲ, ಆದರೆ ಒಂದು ಪ್ರಾಬ್ಲಮ್ ಆಗಿತ್ತು, ಹಂಗಾಗಿ ನನಗೆ ಜಾಸ್ತಿ ಲಾಗ್ನು ಮಾಡೋಕ್ಕಾಗಲೇ ಇಲ್ಲ ರೀ. ಇದು ಶನಿವಾರ ಮತ್ತು ರವಿವಾರದ ಲಾಗ್ ಆಗಿರುತ್ತೆ ನೋಡಿರಿ. ಸ್ವಲ್ಪ ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದು, ನಿಮಗೂ ಇಷ್ಟ ಆಗ್ಬೋದು ಅಂತೇಳಿ. ಅಂದರೆ ನಿನ್ನೆನೂ ಲಾಗ್ ಹಾಕಿದ್ದಿಲ್ಲ, ಅದಕ್ಕಾಗಿ ಇವತ್ತಾದ್ರೂ ಹಾಕೋಣ ಅಂತೇಳಿ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರಿ. ಇದು ಶನಿವಾರ ಬೆಳಗ್ಗೆ ಫಸ್ಟಿಗೆ 1 ಕಪ್ ಬ್ಲ್ಯಾಕ್ ಟೀ ಕುಡಿದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಹೊಸೋದಂಗೆ ಆಗಿತ್ತಂತ, ಅದಕ್ಕೆ ಬ್ಲ್ಯಾಕ್ ಟೀ ಮಾಡಿಕೊಡು ಅಂತಂದರೆ ಬೆಳಗ್ಗೆ 6:30ಗೆ ರೀ. ಹಾಗಾಗಿ ಅವರಿಗೆ ಮಾಡಿಕೊಟ್ಟು ನಾನು ಕುಡಿದ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ, ಜಳಕ ಮುಗಿಸಿ, ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡ್ರಿ. ಜಾಸ್ತಿ ಲಾಗ್ನು ಮಾಡಲಾಗೀನಿ, ಯಾಕಂತಂದರೆ ಕೆಲಸ ಜಾಸ್ತಿ ಆದಾಗ ಲಾಗ್ನು ಮಾಡೋಕ್ಕಾಗಂಗಿಲ್ಲ ರೀ. ರೆಸಿಪಿ ಎಲ್ಲ ಶೂಟ್ ಮಾಡಿಬಿಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಂದ್ರೆ ರೆಸಿಪಿನೂ ಮಾಡೋಕ್ಕಾಗಕತ್ತಿಲ್ಲ. ಯಾಕಂದರೆ ಒಂದು ದೊಡ್ಡ ಕೆಲಸ ಹಿಡಿದ್ಬಿಟ್ರೆ ಬೇರೆ ಕೆಲಸನೇ ಆಗಂಗಿಲ್ಲ ನೋಡ್ರಿ. ಅಂದರೆ ಹಪ್ಪಳ ಸಂಡ್ಗಿ ಮಾಡೋದೈತ್ಲ, ಹಾಗಾಗಿ ಯಾವುದೇ ರೆಸಿಪಿ ಮಾಡೋಕ್ಕೂ ಟೈಮ್ ಸಿಗಾಕತ್ತಿಲ್ಲ, ಮತ್ತು ಅದನ್ನ ಎಡಿಟ್ ಮಾಡೋಕ್ಕೂ ಆಗಂಗಿಲ್ಲ ರೀ. ರೆಸಿಪಿ ಎಲ್ಲ ಶೂಟ್ ಮಾಡಿ ಎಡಿಟ್ ಮಾಡಿ ಅಂದರೆ ಜಾಸ್ತಿ ಟೈಮ್ ಬೇಕಾಗುತ್ತಲ್ಲ, ಅದಕ್ಕಾಗಿ ನಾನು ರೆಸಿಪಿನೂ ಜಾಸ್ತಿ ಏನೂ ಮಾಡೋಕ್ಕೆ ಹೋಗಾಕತ್ತಿಲ್ಲ ರೀ. ನಾರ್ಮಲ್ ಏನು ಅಡುಗೆ ಇರುತ್ತಲ್ಲ ಅದನ್ನೇ ಮಾಡೋದು, ಉಣ್ಣೋದು, ಕೆಲಸ ಮಾಡೋದು ಇಷ್ಟ ಆಗ್ಬಿಟ್ಟೈತೆ ನೋಡ್ರಿ. ಅಂದರೆ ಹಪ್ಪಳ ಸಂಡ್ಗಿ ಮಾಡೋಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ, ಅದಕ್ಕೆ ಟೈಮನ್ನು ಸಿಗಂಗಿಲ್ಲ ರೀ ರೆಸಿಪಿ ಮಾಡ್ಬೇಕಂತಂದ್ರೆ. ಈಗಿದ್ರೆ ನಾನು ಶನಿವಾರ ಬೆಳಿಗ್ಗೆ ನೋಡ್ರಿ ಅವಲಕ್ಕಿ ಮಾಡ್ಕೊಂಡು ತಿಂದು ಸಂಡ್ಗಿ ಹಪ್ಪಳ ಮಾಡೋದ್ರೊಳಗೆ ಬಿಜಿ ಆಗಿಬಿಟ್ಟಿದ್ವಿ. ಅಂದರೆ ಸಂಡ್ಗಿ ಎಲ್ಲ ಹಾಕಿ ಬಂದು ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಮಧ್ಯಾಹ್ನ ಊಟಕ್ಕಿದ್ರೆ ನಮ್ಮ ಮನೆಯವರು ಇದ್ದಿದ್ದಿಲ್ಲ, ಅದಕ್ಕಾಗಿ ತನೂ ಇದ್ರೆ ಅನ್ನ ಮಜ್ಜಿಗೆ ಮಾಡಿಕೊಟ್ಟಿದ್ಲ, ಅದನ್ನೇ ಊಟ ಮಾಡಕ್ಕಂತೀವಿ ನೋಡ್ರಿ. ಆ್ಯಕ್ಚುಲಿ ಇದು ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದಾಗ ನನ್ನ ಮಗಳಿದ್ರು ಪಟ್ಟಂತ ಮೊಬೈಲ್ ತೊಗೊಂಡು ಹೋಗ್ಬಿಡ್ತಾಳು, ಹಾಗಾಗಿ ಜಾಸ್ತಿ ಇಡೋನು ಮಾಡೋಕ್ಕಾಗಂಗಿಲ್ಲ ರೀ. ಏನಮ್ಮ ಸ್ವಲ್ಪ ಹಿಡಿಯೋರು ಮಾಡಂತ ಹೇಳ್ತಿರ್ತೀನಿ, ಆದ್ರೂ ಮತ್ತು ಮೊಬೈಲ್ ನೋಡೋದ್ರೊಳಗನೆ ಜಾಸ್ತಿ ಬಿಜಿ ಆಗಿಬಿಟ್ಟಿರ್ತಾವೆ ರೀ. ತನಗೊಂದು ಫೋನ್ ಕೊಡ್ಸೋ ತನಕ ಇಷ್ಟ ಕಿರಿಕಿರಿ ಇದ್ದಿದ್ದೆ ರೀ ತನ್ನೊಂದು. ಈಗಿದ್ರೆ ನಾನು ಮಧ್ಯಾಹ್ನ ಊಟ ಎಲ್ಲ ಅಂದರೆ ಬೆಳಗ್ಗೆನೇ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೀರಿ. ಅಂದರೆ ಇದು ಹಿಟ್ಟು ತಣ್ಣಗಾಗಕ್ಕೆ ಒಂದು 2-3 ತಾಸಾದರೂ ಬೇಕಾಗುತ್ತೆ ರೀ. ಸಂಡ್ಗೆ ಹಿಟ್ಟೂ ಅಷ್ಟೇ, ಅದು ರಾತ್ರಿನೇ ರೆಡಿ ಮಾಡಿ ಇಡಾಕಂತೀನಿ ನಾನು. ಯಾಕಂತಂದ್ರೆ ಅದು ತಣ್ಣಗಾಗಕ್ಕೆ ಒಂದು 7-8 ತಾಸು ಬೇಕಾಗುತ್ತೆ ರೀ. ಬೆಳಗ್ಗೆ ನಾನು ರೆಡಿ ಮಾಡಿ ಅದನ್ನ ಸಂಡ್ಗೆ ಹಾಕಬೇಕಂದ್ರೆ ಬಿಸಿಲು ಆಗಿಬಿಡುತ್ತೆ, ಅದಕ್ಕಾಗಿ ರಾತ್ರಿನೇ ಹಿಟ್ಟು ರೆಡಿ ಮಾಡಿ ಇಟ್ಬಿಟ್ಟು ಬೆಳಗ್ಗೆ ಸಂಡ್ಗೆ ಹಾಕಕ್ಕೆ ಈಜಿ ಆಗುತ್ತೆ ರೀ. ಯಾಕಂದ್ರೆ ಅದು ತಣ್ಣಗಾಗಬೇಕಂದ್ರೆ ಬಿಸಿ ಇದ್ದಾಗ ಹಾಕಕ್ಕೆ ಆಗಂಗಿಲ್ಲ, ಅಂದರೆ ಜಾಸ್ತಿ ಟೈಮ್ ಬೇಕಾಗುತ್ತೆ ರೀ. ಅಂದರೆ ಬಿಸಿಲಾಗ ಒಯ್ದು ಹಾಕಕತ್ತಿದಂದ್ರೆ 2ನೇ ಫ್ಲೋರ್ ಎತ್ಕೊಂಡ್ಬಂದ್ಬಿಟ್ಟು ಹಿಟ್ಟು ಹಾಕಿ ಬರಬೇಕಂದ್ರೆ 2 ತಾಸು ಮೇಲೆ ಬೇಕಾಗುತ್ತೆ ರೀ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे. ನಿನ್ನೆ ನಂಗೆ ಜಾಸ್ತಿ ಲಾಗ್ ಮಾಡೋಕ್ಕೂ ಆಗಲಿಲ್ಲ ರೀ. ಇದು ಸೋಮವಾರದ ಲಾಗ್ ನೋಡ್ರಿ ಸ್ಟಾರ್ಟ್ ಮಾಡಿದ್ದು. ಕಾಯಿಪಲ್ಲೆ ತರಕ್ಕೆ ಹೋಗಿ ಗಾಡಿ ಮೇಲೆ ಬಿದ್ದು ಬಂದು ಬ್ಯಾಕ್ ಬೋನ್ ಫುಲ್ ಪೇನ್ ಆಗ್ತದೆ. ಹಿಂಗೆ ಬಿದ್ದುಬಿಟ್ಟು ಕಾಲು ಮ್ಯಾಲೆ ಕಿತ್ತು ಇದು ಆಗ್ಬಿಟ್ಲ. ಕಾಯಿಪಲ್ಲೆ ಮಂದೆಲ್ಲ ಬಂದು ಕೊಳಾಗ್ಬಿಟ್ರಿ. ನನಗೆ ಒಂಥರ ಅನ್ಸಾಗತ್ತೆ. ಅರ್ಧ ಕಾಯಿಪಲ್ಲೆ ತೊಗೊಂಡು ಬಂದ್ವಿ, ಭಾಳ ಪೇನ್ ಆಗತ್ತೆ. ಟ್ಯಾಬ್ಲೆಟ್ ತೊಗೊಂಡು ಬಿಟ್ಟು ತ್ರಾಸ ಆಗತ್ತಿಲ್ಲ. ಕಾಲು ಹೋಗಕ್ಕಂತಂದು ಕಾಸು ಮಾಡೋಕ್ಕಾಗಲ್ಲ. ಎಷ್ಟು ನೆಕ್ಸ್ಟ್ ಸಿಕ್ಕಾಪಟ್ಟಿ ಕೆಲಸ ಹಬ್ಬ ಅದು ಮಾಡೋದೈತಿ. ಇನ್ನು ಅರ್ಧ ಯಾವ ಕೆಲಸನೂ ಆಗಲಿಲ್ಲ. ಅರ್ಧ ಕಾಯಿಪಲ್ಲೆ ತೊಗೊಂಡಿದ್ವಿ, ಹಿಂಗಾದ ಕೂಡಲೇ ವಾಪಸ್ ಬಂದ್ವಿ. ಕಾಯಿಪಲ್ಲೆ ತೆಗಿಬೇಕು. ಇನ್ನಿ ಲಾಗ್ ಒಳಗೆ ಹೇಳಿದ್ದೆ ರೀ ಎಲ್ಲ ಒಳ್ಳೇದಾಗಕತ್ತೈತೆ ಅಂತೇಳಿ. ಇವತ್ತು ಹಿಂಗೈತೆ ನೋಡ್ರಿ. ಏನಂತಂದ್ರೆ ಕಾಯಿಪಲ್ಯಕ್ಕೆ ಹೋಗಿದ್ವಿ ಜಸ್ಟ್ ಬೇರೆ ಕಡೆ, ಅಂದರೆ ಒಂದು ಚೀಲ ಉಳ್ಳಾಗಡ್ಡಿ ತರೋಣಂತೇಳಿ ಮುಂದೆ ಹೊಂಟಿದ್ದು. ಅದು ರೋಡ್ ಬ್ರೇಕ್ ಇರುತ್ತಲ್ರಿ, ಒಮ್ಮೆ ಸಡನ್ನಾಗಿ ಎದ್ರಿಗೆ ಬಂದ ಕೂಡಲೇ ನಮ್ಮ ಮನೆಯವ್ರು ಬ್ರೇಕ್ ಹಾಕ್ಬಿಟ್ರು. ಅದು ಸ್ಲಿಪ್ ಆಗಿಬಿಟ್ಟು ನಾನಂತೂ ಹಿಂಗೆ ಬಿದ್ದೆ ಅಲ್ರಿ. ಇಷ್ಟು ತಾಪ ಆಗಕತ್ತಿತ್ತು, ಇಷ್ಟು ನೋವು ಆಕತ್ತಿತ್ತಲ್ಲ, ಆದ್ರೂ ರಾಯರ್ ಮುಂದೆ ಬಂದು ನಿಂತು ಹತ್ಕೊಂಡ್ಬಿಟ್ಟೆ ರೀ. ಅಷ್ಟು ತ್ರಾಸ ಅನ್ಸಾಕತ್ತಿತ್ತು.
ಮತ್ತು ಸಂಜೆ ಟೈಮ್ದಾಗ ಸ್ವಲ್ಪ ಸ್ವಲ್ಪ ಕಮ್ಮಿ ಆಕ್ಕೊಂತ ಹೋಯಿತು ಪೇನ್ ರೀ. ಅಂದರೆ ಟ್ಯಾಬ್ಲೆಟ್ ತೊಗೊಂಡಿದ್ದೆ, ಸ್ವಲ್ಪ ಹೀಟ್ ಮಾಡಿದ ಕೂಡಲೇ ಅಂದ್ರೆ ಬಿಸಿ ಮಾಡ್ಕೊಂಡು ಕೂಡಲೇ ಬ್ಯಾಕ್ ಬೋನ್ ಫುಲ್ ಅಂದ್ರೆ ಹಿಂಗೆ ಬ್ಯಾಕ್ ಸೈಡಿಂದ ಬಿದ್ದಿದ್ದಲ್ರಿ, ಒಮ್ಮೆ ಪೆಟ್ಟಾಗ್ಬಿಟ್ಟಿತ್ತು. ಅಂದ್ರೆ ಜಸ್ಟ್ ಹೋಗಿ ಗಚ್ ಅಂತ ಹೆಂಗೆ ಬಿದ್ದಂಗೆ ಆಗುತ್ತಲ್ರಿ, ಅಂದ್ರೆ ಕುಂತಿದ್ದೆ. ಆದ್ರೂ ಅದು ಬ್ಯಾಕ್ ಬೋನ್ ಇನ್ನೂ ಜಾಸ್ತಿ ಪೇನ್ ಐತಿ. ಆದರೆ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ನಮ್ಮ ಮನೆಯವ್ರಿದ್ರೆ ಹಾಸ್ಪಿಟ್ಲ್ಗೆ ಹೋಗೋಣ, ಎಕ್ಸ್ರೇ ಅದು ಮಾಡ್ಕೊಂಬರೋಣ ಅಂತ ಅನ್ನಕತ್ತಿದ್ರು. ಎಕ್ಸ್ರೇ ಮಾಡೋದು ಅಷ್ಟೇ ಅಲ್ಲ, ಮತ್ತು ಊರದೇ ಟ್ಯಾಬ್ಲೆಟ್ ಕೊಡ್ತಾರೆ. ಟ್ಯಾಬ್ಲೆಟ್ ತೊಗೊಳಕ್ಕೆ ನಂಗೆ ಇಷ್ಟ ಇಲ್ಲ. ನೋಡೋಣ ಇವತ್ತೊಂದು ದಿವಸ ನಾಳೆ ಒಂದು ದಿವಸ ಕಮ್ಮಿ ಆದರೆ ಬೇಡ, ಮತ್ತು ಕಮ್ಮಿ ಆಗ್ಲಿಕ್ಕಂದ್ರೆ ಹೋಗೋದು ಇದ್ದೇ ಇರುತ್ತೆ ಅಂತ ನಾನು ಟ್ಯಾಬ್ಲೆಟ್ ತೊಗೊಂಡು ಹಾಗೆ ಕೆಲಸ ಮಾಡಾಕಂತೀನಿ. ಅಂದ್ರೆ ಸಣ್ಣಗೆ ತಿರ್ಗಾಡಕ್ಕೆ ಜಾಸ್ತಿ ಆಗ್ಬಿಟ್ರೆ ಪೇನ್ ಆಗುತ್ತೆ. ಮತ್ತು ಕುಂತು ಏಳಕ್ಕೆ ಸ್ವಲ್ಪ ಪೇನ್ ಆಗಕತ್ತೈತಿ. ಅಷ್ಟೊಂದೇನು ಡ್ಯಾಮೇಜ್ ಆಗಿಲ್ಲ ಅಂತ ಅನಿಸ್ಲಾತೈತಿ. ಯಾಕಂದರೆ ಗಾಡಿನೂ ಸ್ಲೋ ಇತ್ತಲ್ರಿ, ಹಾಗಾಗಿ ಜಸ್ಟ್ ಹಿಂಬ್ರಕಿ ಬಿದ್ದಿದ್ದು ಸ್ವಲ್ಪ ಪೇನ್ ಆಗ್ತದೈತಿ. ನೋಡೋಣ ಇನ್ನೊಂದು 2 ದಿವಸ ಅಂತ ಅಂದ್ಕೊಂಡಿದ್ದೀನಿ. ಈಗಿದ್ರೆ ಟೈಮ್ 6 ಗಂಟೆ ಆಗೈತ್ರಿ. ನಾನು ಕೈಕಾಲು ಮುಖ ತೊಗೊಂಡು ದೇವ್ರ ಮುಂದೆ ದೀಪ ಹಚ್ಬಿಟ್ಟು ಕುಂದ್ರೋದಂದ್ರೆ ಬ್ಯಾಸ್ರು ನೋಡ್ರಿ. ಇನ್ನು ಕೆಲಸ ಮಾಡ್ಕೊತ ಇರ್ಬೇಕಾರೆ ಇದು ಏನಾದರೂ ನೋವು ಆಗ್ಬಿಟ್ರೆ ಮತ್ತು ಕುಂತು ಟೈಮ್ ಪಾಸ್ ಮಾಡೋದಂದ್ರೆ ನಂಗಂತೂ ಸಿಕ್ಕಾಪಟ್ಟೆ ಕಷ್ಟ ಅನ್ಸುತ್ತೆ. ಅಂದ್ರೆ ಸಮಯನ ಹೋಗಂಗಿಲ್ಲ ರೀ, ಬ್ಯಾಸ್ರು ಬರಾಕ ಬೋರ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇವತ್ತು ಹಾಗೆ ಆಗ್ಬಿಟ್ಟಿತ್ತು ನನಗೆ. ಮತ್ತು ಸಂಜೆ ತನಕ ಕೂತ್ಬಿಟ್ಟು ಸಂಜೆಗೆ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ. ಆದರೆ ಒಂದೊಂದು ಸಲ ನನ್ನ ಮೇಲೆ ನನಗೆ ಬೇಜಾರಂತ ಅನಿಸ್ತಾ ಇರ್ತೈತಿ. ಏನು ಸುಮ್ಮನೆ ಕೂಡ್ಬೇಕನ್ಸುತ್ತೆ ಒಂದೊಂದು ಸಲ. ಸುಮ್ಮ ಕುಂದ್ರೆ ಟೈಮ್ದಾಗೂ ಏನಾದರೂ ಮಾಡ್ತೀನಲ್ಲ ಅಂತೇಳಿ. ಆದರೆ ಸುಮ್ಮ ಕೂತಾಗ ಏನೈತಲ್ರಿ, ಕೆಟ್ಟ ಬ್ಯಾಸ್ರ ಆಗ್ಬಿಟ್ಟು ಏನು ಕೆಲಸ ಮಾಡೋಣ ಅಂತ ಅನಿಸ್ತಾ ಇರ್ತೈತಿ. ಇವತ್ತು ಮಧ್ಯಾಹ್ನ ಏನೂ ಮಾಡಿದ್ದಿಲ್ಲ ರೀ. ತನನೇ ನಾಷ್ಟಕ್ಕೆ ಮತ್ತು ಮಧ್ಯಾಹ್ನ ಊಟಕ್ಕೆಲ್ಲ ಮಾಡಿಕೊಟ್ಟಿದ್ದು. ಅಂದರೆ ಅನ್ನ ಸಾರು ಆ ಥರ ಮಾಡಿಕೊಡ್ತಾರೆ. ಇವತ್ತು ಸಂಜೆ ಊಟಕ್ಕಿದ್ರೆ ಚಪಾತಿ ಮತ್ತು ಟೊಮೆಟೊ ಪಲ್ಯ ಮಾಡಿಕೊಟ್ಟಿದ್ಲು. ಚಪಾತಿ ಊಟ ಎಲ್ಲ ಮುಗಿಸ್ಬಿಟ್ಟು ಈ ಕಡೆ ನಾನು ದೋಸೆ ಹಿಟ್ಟು ಕಲಸಿಡಾಕಂತೀನಿ ರೀ. ಅಂದರೆ ನಾಳೆ ನಾಷ್ಟಕ್ಕೆ ಏನಾದರೂ ಮಾಡಬೇಕಲ್ರಿ, ಅದಕ್ಕಾಗಿ ನಾನು ಹಿಟ್ಟು ರೆಡಿ ಮಾಡಿಸ್ಕೊಂಡು ಬಂದಿದ್ದೆ ಅಲ್ರಿ. ಅಕ್ಕಿ, ಉದ್ದಿನಬೇಳೆ ಆ ಥರ ಎಲ್ಲ ಹಾಕಿಬಿಟ್ಟು ಅದನ್ನೇ ಕಲಸಿಟ್ರೆ ಆಯಿತು. ನೋಡೋಣ ನಾಳೆ ಹೆಂಗೆ ಬರ್ತದೆ ದೋಸೆ ಅಂತ ಅಂದ್ಕೊಂಡು ಕಲಸಿಡಾಕಂತಿದ್ರೆ, ಅಂದರೆ ಟ್ರೈ ಮಾಡಾಕತ್ತಿದ್ದು. ಆ್ಯಕ್ಚುಲಿ ಅದು ಹಿಟ್ಟು ಒಂದು ಸ್ವಲ್ಪ ದಪ್ಪಾಗಿ ಬೀಸ್ಕೊಂಬರ್ಬೇಕಿತ್ತಂತ ಅನ್ಸಾಕತ್ತಿತ್ತು. ಯಾವಾಗಲೂ ನಾವು ಯಾವುದಾದ್ರೂ ಹಿಟ್ಟು ಬೀಸ್ಕೊಂಡು ಬರ್ತೀವಲ್ಲ, ಸ್ವಲ್ಪ ದಪ್ಪಾಗಿ ಅಂದ್ರೆ ತರಿಯಾಗಿದ್ರೆ ಅದು ಗಂಟು ಆಗಂಗಿಲ್ಲ ರೀ. ಸ್ವಲ್ಪ ಗಂಟು ಆಕತ್ತಿತ್ತು. ಕಲಸ ಮುಂದಾಗ ಗೊತ್ತಾಕತ್ತಿತ್ತು ನನಗೆ. ಸ್ವಲ್ಪ ದಪ್ಪಾಗಿ ಬೀಸ್ಕೊಂಬಂದ್ರೆ ಬೆಸ್ಟ್ ಆಗ್ತಿತ್ತು. ಮತ್ತು ದೋಸೆನೂ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತಾವೆ ರೀ. ಭಾಳ ಸಣ್ಣ ಆದಾಗೇನಿಲ್ಲ. ರೊಟ್ಟಿ ಹಿಟ್ಟೂ ಅಷ್ಟೇ ಮತ್ತು ದೋಸೆ ಹಿಟ್ಟೂ ಅಷ್ಟೇ. ಸ್ವಲ್ಪ ಸಣ್ಣ ಆಗ್ಬಿಟ್ರೆ ಅದು ಮೆತ್ತಗೆ ಆಗ್ತಾವೆ ಅನ್ಸಾಕತ್ತಿತ್ತು. ನೋಡೋಣ ನೆಕ್ಸ್ಟ್ ಟೈಮ್ ದಪ್ಪಾಗಿ ಬೀಸ್ಕೊಂಡು ಬಂದಂತೇಳಿ. ಅಂದರೆ ಏನಾದರೂ ಮಾಡಿಬಿಟ್ಟು ದೋಸೆ ಮಾಡಿದ್ರು ನಡೆಯುತ್ತೆ ರೀ. ಅದಕ್ಕೆ ಅದನ್ನು ಕಲಸಿ ಇಟ್ಟೆ ರೀ. ಈಗಿದ್ರೆ ಸಂಡ್ಗೆ ಹಿಟ್ಟು ರೆಡಿ ಮಾಡಾಕಂತೀನಿ ನೋಡಿರಿ. ಡೈಲಿ 2.5 kg ಅಷ್ಟೇ ಮಾಡೋದು ರೀ. ಯಾಕಂದ್ರೆ ಅದು ಬೊಗಣಿನೂ ಅಷ್ಟೇ ಹಿಡಿಯುತ್ತೆ, ಮತ್ತು ನಮಗೂ ಅದು ತಿರುಗಾಡಕ್ಕೂ ಅಷ್ಟು ಆಗಂಗಿಲ್ಲ ರೀ ಜಾಸ್ತಿ ಆದಾಗ. ಮತ್ತು ಇದೇ ಸಂಡ್ಗೆ ಮಾಡ್ಬೇಕಂದ್ರೆ 1.5 ತಾಸು ಅದು ನೀರು ಕುದಿಯಾಕನೇ ಟೈಮ್ ಬೇಕಾಗುತ್ತೆ ರೀ. ಅಂದರೆ ಜಾಸ್ತಿ ಒಂದು 10-12 ಲೀಟ್ರಷ್ಟು ಮ್ಯಾಲೆ ನೀರು ಇರ್ತಾವೆ ರೀ. ಅವನ್ನ ಕುದಿ ಬರ್ಬೇಕಂದ್ರೆ ಗ್ಯಾಸ್ ಸಣ್ಣ ಇರುತ್ತಲ್ರಿ, ಅದು ಸಪ್ರೇಟಾಗಿ ಅದು ಅಡುಗೆ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ, ಆ ಥರ ಗ್ಯಾಸ್ ಯೂಸ್ ಮಾಡಿದ್ರೆ ಪಟ್ಟಂತೆ ಆಗುತ್ತೆ. ಆದರೆ ಇದು ಸಣ್ಣ ಗ್ಯಾಸ್ ಮೇಲೆ ಲೇಟ್ ಆಗುತ್ತಂತ ನಾನು ಅಷ್ಟಿಷ್ಟನೇ ಮಾಡೋದು. ಡೈಲಿ 2.5 kg ಅಷ್ಟೇ ಮಾಡೋದು ರೀ. ಸಿಕ್ಕಾಪಟ್ಟೆ ಆರ್ಡ್ರ್ ಅದಾವೆ, ಆದರೆ ನಂಗೆ ಜಾಸ್ತಿ ಮಾಡೋಕೆ ಆಗಕತ್ತಿಲ್ಲ. ಡೈಲಿ 2.5 kg ಅಷ್ಟೇ ಮಾಡ್ತೀನಿ ರೀ. ಹಪ್ಳನೂ ಅಷ್ಟೇ ಡೈಲಿ 1 kg ಮಾಡಬೇಕಾದ್ರೆ ಸಾಕಾಗ್ಬಿಡುತ್ತೆ. ಅದಕ್ಕಾಗಿ ಅಂದರೆ ಒಬ್ಬರೇ ಎಲ್ಲ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತಲ್ರಿ. ಮಕ್ಕಳಾಗಲಿ ಮನೆಯವರಾಗಲಿ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಮತ್ತು ಎಲ್ಲ ಕೆಲಸ ನಾವೇ ಮಾಡಬೇಕಾಗುತ್ತಲ್ಲ. ಇವತ್ತು ಅಷ್ಟೇ ರೀ, ಸಂಜೆ ತನಕ ರೆಸ್ಟ ಮಾಡಿದ್ದು, ಏನೂ ಕೆಲಸ ಮಾಡಿದ್ದಿಲ್ಲ. ಸಂಜೆಗಿದ್ರೆ ನಮ್ಮ ಮನೆಯವ್ರು ಅಕ್ಕಿ ರುಬ್ಬಿ ಕೊಟ್ಟಿದ್ರು. ನಾನಿದ್ರೆ ಅದನ್ನ ಹಾಕ್ತಾಯಿದ್ರೆ ನಮ್ಮ ಮನೆಯವ್ರು ಮಿಕ್ಸ್ ಮಾಡಿದ್ರು. ನಾನೇನು ಜಾಸ್ತಿ ಮಾಡಿಲ್ಲ ರೀ. ಹೂರಣ ಅಷ್ಟೇ ರೆಡಿ ಮಾಡಿ ಇಟ್ಟಿದ್ದೆ. ಸ್ವಲ್ಪ ಶೇಂಗದ ಹೋಳ್ಗೆ ಮಾಡಿಕೊಡ್ಬೇಕಿತ್ತು. ಅಂದರೆ ಜಾಸ್ತಿ ಮಾಡಬೇಕಾಗಿತ್ತು ರೀ. ಕಳ್ಸೋದು ನಾಳೆ ಐತಂದ್ರೆ ಇವತ್ತನ್ನು ರೆಡಿ ಮಾಡೋದು ನಾನು. ಅವ್ರು ಕೆಂಪು ಚಟ್ನಿ ಆ ಥರ ಎಲ್ಲ ಹೇಳ್ಯಾರಲ್ಲ, ಅದಕ್ಕಾಗಿ. ಮತ್ತು ಮುಂಬೈಗೆ ಸ್ವಲ್ಪ ರೊಟ್ಟಿ ಇದೆಲ್ಲ ಮಾಡಿ ಕಳ್ಸೋದೈತಿ. ಅವಾಗನ ಮಾಡಿಕೊಟ್ರೈತಿ. ಇವಾಗ ಒಬ್ಬರಿಗೆ ಕೊಡೋದೈತೆ ನಾಳೆ. ಅದಕ್ಕಾಗಿ ಈಗ ಮಾಡಿಬಿಟ್ಟು ಬೆಳಗ್ಗೆ ಕೊಡೋಕ್ಕಾಗುತ್ತಂತೇಳಿ ಅಡ್ವಾನ್ಸ್ ಮಾಡಿಟ್ರೆ ಅದು ಟೇಸ್ಟ್ ಇರೋಂಗಿಲ್ಲ ರೀ. ಯಾವುದೇ ಅಡುಗೆ ಆಗಲಿ ನಾವು ಸುಮ್ಮನೆ ಅಡ್ವಾನ್ಸ್ ಒಂದು 4-5 ದಿವಸ ಮಾಡಿಟ್ಟು ನಾವು ಕಳಿಸಿ ಅವರು ತಿನ್ನೋ ತನಕ ಲೇಟ್ ಆಗಿಬಿಡುತ್ತಲ್ಲ. ಅದಕ್ಕಾಗಿ ನಾನು ನಾಳೆ ಕಳ್ಸೋದೈತೆ ಅಂದರೆ ಇವತ್ತನ್ನು ಪ್ರಿಪೇರ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಕಳ್ಸೋದು ರೀ. ಅಂದ್ರೆ ಜಾಸ್ತಿ ದಿವಸ ಮಾಡಿಡಕ್ಕೆ ನನಗೂ ಇಷ್ಟ ಆಗಲ್ಲ. ಕೊಟ್ಟರೆ ನೆಕ್ಸ್ಟ್ ಡೇ ನಾನು ಮಾಡಿಬಿಟ್ಟು ಕಳ್ಸೋಕೆ ಟ್ರೈ ಮಾಡ್ತೀನಿ ರೀ. ಯಾಕಂದರೆ ಸುಮ್ಮನೆ ಮಾಡಿಟ್ರೆ ಅದು ಟೇಸ್ಟ್ ಇರೋಂಗಿಲ್ಲ. ಅದಕ್ಕಾಗಿ ಈಗಿದ್ರೆ ನಾನು ಈ ಕಡೆ ಹೋಳಿಗೆ ಮಾಡ್ತಾಯಿದ್ರೆ ನಮ್ಮ ಮನೆಯವರು ಸಂಡ್ಗಿನ ಅಂದರೆ ಸಂಡ್ಗೆ ಹಿಟ್ಟನ್ನು ಮಿಕ್ಸ್ ಮಾಡಾಕತ್ತಿದ್ರು. ಇದು
ಒಂದು ಅರ್ಧ ತಾಸಾದ್ರೂ ಕುದಿಸ್ಬೇಕ್ರಿ. ಅಂದರೆ ಹಿಟ್ಟು ನೀರು ಅದು ಕುದಿ ಮಟ 1.5 ತಾಸು ಬೇಕು. ನೀರು ಕುದ್ದಾದ್ಮೇಲೆ ಹಿಟ್ಟು ಹಾಕಿ ಒಂದು ಅರ್ಧ ತಾಸಾದ್ರೂ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಕುದಿಸ್ಬೇಕಾಗುತ್ತೆ ರೀ. ಹಂಗಾಗಿ ಅದನ್ನೇ ಮಿಕ್ಸ್ ಮಾಡೋದು ಮತ್ತು ಮುಚ್ಚಿಡೋದು ಆ ಥರ ಹಿಟ್ಟು ಎತ್ತಿ ಚಲೋ ಹೊತ್ನಾಗ ಕುದಿಸ್ತೀವಲ್ರಿ ಅಷ್ಟು ಟೇಸ್ಟ್ ಇರುತ್ತೆ. ಹಿಟ್ಟು ಕುದಿಸ್ಲಿಕ್ಕಂದ್ರೆ ಸಂಡ್ಗೆ ಆಗಲಿ ಯಾವುದೇ ಆಗಲಿ ಹಪ್ಪಳ ಆಗಲಿ ಅಷ್ಟು ಟೇಸ್ಟ್ ಇರಂಗಿಲ್ಲ ರೀ. ಚಲೋ ಹೊತ್ನಾಗೆ ಕುದಿಸ್ಬೇಕಾಗುತ್ತೆ ನೋಡಿರಿ. ಫುಲ್ ಜಿಗಿಟ್ ಥರ ಆಗಬೇಕು, ಕೈ ನೋವು ಬಂದ್ಬಿಡ್ತಾವೆ ತಿರ್ವಾಡಿ ಆ ಥರ ರೀ. ಆದಷ್ಟು ನೀಟಾಗೆ ಮಾಡೋಕೆ ನಾನು ಟ್ರೈ ಮಾಡ್ತೀನಿ ರೀ. ಅಂದರೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ಲೀನಾಗೆ ನೀಟಾಗೆ ಮಾಡಿಬಿಟ್ಟು ನನ್ನ ಕೈಲಿ ಆದಷ್ಟು ಕೊಡೋಣಂತ ನನ್ನ ಅನಿಸಿಕೆ ಅಷ್ಟೇ ಹೇಳಿದ್ರಿ. ಅದು ಕೆಲವೊಬ್ಬರಿಗೆ ಕೆಲವೊಂದು ರೀತಿ ಕಾಣುತ್ತೆ ಕೇಳುತ್ತೆ ಅಷ್ಟೇ ರೀ. ಹೀಗಿದ್ರೆ ನಾನು ಹೋಳ್ಗೆ ಮಾಡಿಸಿಂದ ಮನ್ಕೋಬೇಕು. ನನಗೂ ಫುಲ್ ಕಾಲು ಕೈ ಎಲ್ಲ ಪೇನ್ ಆಕತ್ತಿದ್ದು ರೀ. ಅಂದ್ರೆ ಒಮ್ಮೆ ಸಡನ್ನಾಗಿ ಬಿದ್ದಾಗ ಮನುಷ್ಯ ಗಾಬರಿನೂ ಆಗುತ್ತೆ. ಅದಕ್ಕಾಗಿ ಇನ್ನು ಬಾಂಡೆ ಅದಾವು ತನಗಿದ್ರೆ ತೊಳೆಯಮ್ಮ ಇವತ್ತಂತ ಹೇಳಾಕತ್ತಿದ್ದೆ. ಕೆಲವೊಂದು ಸಲ ತೊಳಿತಾರೆ, ಕೆಲವೊಂದು ಸಲ ಆಕಿಗೂ ಬೇಸರ ಬರುತ್ತಲ್ಲ. ಅದಕ್ಕಾಗಿ ಇವತ್ತಿನ ಲಾಗ್ನು ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ಲಾಗ್ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡೋದು ಮರ್ಯಾಕೆ ಹೋಗಬೇಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ.